ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಸ್ಲಿಂ ಕಾಂಗ್ರೆಸ್ನ ಬೆನ್ನೆಲುಬು ನಿಜ, ಆದ್ರೆ ಎಲ್ಲಾ ಸಮುದಾಯದವರು ಬೆಂಬಲಿಸಿದ್ದಾರೆ. ಕಾಂಗ್ರೆಸ್ ಸಾಮಾಜಿಕ ಬದ್ಧತೆ ಮೇಲಿದೆ. ಸಿಎಂ ಆಪ್ತರು ಸಭೆ ಮಾಡಿರೋ ವಿಚಾರವಾಗಿ ಮಾತನಾಡಿದ ಅವರು, ರಾಜಕೀಯ ಸಭೆ ಎಲ್ಲರೂ ಮಾಡ್ತಾರೆ, ಅದರಲ್ಲಿ ವಿಶೇಷವೇನಿಲ್ಲ. ದಾವಣಗೆರೆ ಉಪಚುನಾವಣೆ ವೇಳೆಯಲ್ಲಿ ಅಸಮಾಧಾನ ಇತ್ತು, ಎಲ್ಲವೂ ಸರಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆಲ್ಲುವ ವಿಶ್ವಾಸವಿದೆ ಎಂದರು. ಅವ್ರು ಈ ತರ ಮಾತನಾಡ್ತಕ್ಕಂಥದ್ದು ನಾವು ಖಂಡನೆ ಮಾಡಿದ ಜೊತೆಗೆ ನಮಗೇನು ಬೇಸರ ಅಂತಂದರೆ, ಈ ದೇಶದ ಪ್ರಧಾನಮಂತ್ರಿ ಆಗಿರಲಿ ಅಥವಾ BJP ಮುಖಂಡರಾಗಿರಲಿ, ಸರ್ಕಾರದ ಯಾವುದೇ ಸೆಕ್ರೆಟರಿ ಆಗಿರಲಿ ಅಥವಾ ನಮ್ಮ ಫಾರಿನ್ ಸೆಕ್ರೆಟರಿ ಆಗಿರಲಿ, ಮಾತಾಡ್ತಕ್ಕಂಥ ಮಾತನ್ನು ನೋಡಿದ್ರೆ ನಮಗೆ ಮುಜುಗುರ ನಾಚಿಕೆ ಆಗ್ತಾ ಇದೆ. ಯಾಕೆ BJP ಮುಖಂಡರುಗಳು, ಸಚಿವರುಗಳು ಇದರ ಆಕ್ರೋಶ ಎಲ್ಲೋಗಿದೆ ಅಂತಕ್ಕಂಥದ್ದು ಇವತ್ತು ಎಲ್ಲ ಭಾರತೀಯರು ಕೇಳ್ತಕ್ಕಂಥ ಪ್ರಶ್ನೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಫೈಲಲ್ಲಿ ಹೆಸರು ಇರೋದ್ರಿಂದ ಸೈಲೆಂಟ್ ಆಗಿದ್ದಾರಂತ ಅಲ್ಲ, ಎಫ್ಸ್ಟೈನ್ ಫೈಲಲ್ಲಿ ಹೆಸರು ಬಂದಿರತಕ್ಕಂಥ ನಿಜ. ಆದರೆ ಕಳೆದ 1.5 ವರ್ಷದಿಂದ ನಮ್ಮ ದೇಶದ ಆಗುಹೋಗುಗಳು, ನಮ್ಮ ದೇಶದ ನಿಲುವು ಅಂದರೆ ಫಾರಿನ್ ಪಾಲಿಸಿ ಅಂತ ಏನು ಹೇಳ್ತೀವಿ, ನಿಲುವಿನಲ್ಲಿ ನಾವು ಸಂಪೂರ್ಣ ಗುಲಾಮರಾಗಿದ್ದೇವೆ. ಸಣ್ಣ ಸಣ್ಣ ದೇಶ, ಶ್ರೀಲಂಕಾ, ಇರಾನ್ ಅಂತಕ್ಕಂಥ ದೇಶ ಅಥವಾ ಯುರೋಪಿಯನ್ ದೇಶಗಳು ಟ್ರಂಪಿಗೆ ಹಿಗ್ಗಾಮುಗ್ಗ ಬೈತಕ್ಕಂಥದ್ದು ಅಥವಾ ಅವ್ರ ವಿಚಾರಕ್ಕೆ ಬಂದಾಗ, ಅವ್ರ ದೇಶದ ವಿಚಾರಕ್ಕೆ ಬಂದಾಗ ಅವ್ರ ನಿರ್ಣಯಗಳನ್ನ ತೋಳ್ತಕ್ಕಂಥದ್ದು ನಾವು ಕಾಣ್ತಾನೆ ಇದ್ದೀವಿ. ಆದರೆ ನಮ್ಮ ದೇಶದ ನಿರ್ಣಯಗಳನ್ನು ಟ್ರಂಪ್ ಏನು ಹೇಳ್ತಾನೆ ಹಾಗೆ ಶಿಷ್ಟಾಚಾರವಾಗಿ ಕೈ ಮುಗಿದು ಅತ್ಯಂತ ಭಯದ ವಾತಾವರಣದಿಂದ ನಮ್ಮ ಸರ್ಕಾರ, ನಮ್ಮ ಪ್ರಧಾನಮಂತ್ರಿಯವರು ಒಪ್ಕೊಳ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕೆ ಯಾವ BJP ಮುಖಂಡರಾಗಿರಲಿ, ಪ್ರಧಾನಮಂತ್ರಿಯವರು ಸ್ವತಃ ಆಗಿರಲಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ತಮಿಳ್ನಾಡಿಗೆ ಬಂದರೆ ಬ್ಲ್ಯಾಕ್ ಮೇಕಪ್ ಮಾಡ್ಕೊಳ್ತಾರೆ. ಇದೇ ಪ್ರಧಾನಮಂತ್ರಿಯವರು ತಮಿಳ್ನಾಡಿಗೆ ಬಂದರೆ ಕಪ್ಪು ಮೇಕಪ್ಪು, ಡೆಲ್ಲಿಗೆ ಹೋದರೆ ಮೇಕಪ್ನ ತೆಗೆಯೋದು, ತಮಿಳ್ನಾಡಿಗೆ ಬಂದರೆ ಅದೊಂದು ಧೋತಿ ಹಾಕೊಳ್ಳೋದು, ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡೋದು. ಇವರಿಗೆ ಬರೀ ಎಲೆಕ್ಷನ್ ಹೈಲು, ಈ ಎಲೆಕ್ಷನ್ ಹುಚ್ಚು ಒಂದು ಬಿಟ್ಟರೆ ನಮ್ಮ ದೇಶದ ಪ್ರಧಾನಮಂತ್ರಿಗೆ ಬೇರೆಯನ್ನು ಕಾಣ್ತಾ ಇಲ್ಲ ಅಂತಕ್ಕಂಥ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇವತ್ತು ಬೇರೆ ಬೇರೆ ದೇಶಗಳು ಇವತ್ತು ಇರಾನ್ನ ತೊಂದರೆಯಿಂದ ಏನಾಗಿದೆ ಅಂತಕ್ಕಂಥದ್ದು, ಈ ದೇಶ ಅವ್ರವ್ರ ದೇಶಗಳಲ್ಲಿ ಏನು ಮಾಡಬೇಕಂತಕ್ಕಂಥದ್ದು ವಿಚಾರವನ್ನು ಮಾತನಾಡ್ತಾ ಇದ್ರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶದ ಬಗ್ಗೆನೂ ಮಾತನಾಡೋಂಗಿಲ್ಲ. ಅದು ಯಾವುದೋ ಮೊನ್ನೆ ವಿಮೆನ್ ಬಿಲ್ಲು, ಇವರೇ ಪಾಸ್ ಮಾಡಿರ್ತಕ್ಕಂಥ ವಿಮೆನ್ ಬಿಲ್ಲು 2014ರ ಮ್ಯಾನಿಫೆಸ್ಟೋದಲ್ಲಿ ಇವರು ವಿಮೆನ್ ರಿಸರ್ವೇಷನ್ ಬಗ್ಗೆ ಮಾತನಾಡಿದ್ದಾರೆ. 2019ನೇ ಮ್ಯಾನಿಫೆಸ್ಟೋದಲ್ಲಿ ವಿಮೆನ್ ರಿಸರ್ವೇಷನ್ ಬಗ್ಗೆ ಇದೇ BJP ಅವರು ಮಾತನಾಡಿದ್ದಾರೆ. 2023ನಲ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಆಗಿದೆ. ಇವತ್ತು ನಿಮಗೆ ಧೈರ್ಯ ಇದ್ದರೆ, ನಿಮಗೆ ಪ್ರಧಾನಮಂತ್ರಿಯವರೇ ನಿಮಗೆ ಧೈರ್ಯ ಇದ್ದು, ನಿಮಗೆ BJP ಅವ್ರಿಗೆ ಧೈರ್ಯ ಇದ್ದರೆ ನಾಳೆನೇ ಇಂಪ್ಲಿಮೆಂಟ್ ಮಾಡಿ. ನೀವು ಅದಕ್ಕೆ ಡಿಲಿಮಿಟೇಷನ್ ಜೊತೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ? ಡಿಲಿಮಿಟೇಷನ್ ಜೊತೆ ಲಿಂಕ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆ ರೀತಿ ಕಾನೂನು ಆಲ್ರೆಡಿ ಪಾಸ್ ಆಗಿದೆ. ಇವರಿಗೆ ಹೆಣ್ಮಕ್ಳಿಗೆ ಆದ್ಯತೆ ಕೊಡಕೂಡದು. ಇವತ್ತು ಉದಾಹರಣೆಗೆ ಹೇಳೋಣ, ಇವತ್ತು ಬೇಡ ಬಿಡಿ, ರಿಸರ್ವೇಷನ್ನೇ ಬೇಡ, ನೀವು ನಾಳೆ ಡಿಕ್ಲೇರ್ ಮಾಡಿರಿ. BJP ಪಾರ್ಟಿ 33% ಕೊಡ್ತೀವಿ ಅಂತ ನೀವು ಡಿಕ್ಲೇರ್ ಮಾಡಿರಿ. ಯಾಕೆ ಮಾಡಬಾರ್ದು? ನೀವು ಹೇಳ್ಬೋದಲ್ವಾ? ಇವತ್ತು ಡಿಲಿಮಿಟೇಷನ್ ಬಿಟ್ಟೇ ಬಿಡೋಣ, BJP ನೀವು ಪ್ರಾರಂಭ ಮಾಡಿರಿ, 33% ಕೊಡ್ರಿ. ಇದು ಹೆಣ್ಮಕ್ಳಿಗೆ ಕೊಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅವರು ಡಿಲಿಮಿಟೇಷನ್ನ ವಿಮೆನ್ ರಿಸರ್ವೇಷನ್ ಬಿಲ್ಲು ಜೊತೆಗೆ ತಂದು ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು BJP ಪಕ್ಷ, ಈ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ನಾನು ಓದಿದ್ದೀನಿ, ಯಾಕಂದರೆ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ಅದಿರು ಪರ್ಮಿಟ್ ಇಲ್ಲ ಅಂತಕ್ಕಂಥ ನಾನು ಓದಿರ್ತಕ್ಕಂಥದ್ದು ಎಷ್ಟು ಸರಿ ನನಗೆ ಗೊತ್ತಿಲ್ಲ. ಆಲ್ರೆಡಿ ನಾವು ಮಾತನಾಡಿದ್ದೇವೆ, CM ಹತ್ರ ಮಾತನಾಡಿದ್ದೇವೆ, ಸಚಿವರು ಕೂಡ ಹೇಳಿದ್ದಾರೆ ದಟ್ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ತಾವು 2ನೇ ಬಾರಿ ಕಾರ್ಮಿಕ ಸಚಿವರಾಗಿದ್ರಿ, ಇದುವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇನ್ನು ಅಲ್ಲ, ಕಾರ್ಮಿಕರಲ್ಲಿ ಏನಾದರೂ ವಿಶೇಷ ಅಲ್ಲ, ಕಾರ್ಮಿಕರು ಸಚಿವರು ಅಂದ ತಕ್ಷಣ ಉದ್ಯೋಗ ಕೊಡಿಸ್ಬೇಕಂತಕ್ಕಂಥೆಲ್ಲ ಪ್ರಯತ್ನ ಮಾಡ್ತೀವಿ. ಈಗ ಓವರಾಲ್ ಉದ್ಯೋಗ ಸಿಗಬೇಕಂತಂದರೆ ಹೊಸದು ಬರಲೇಬೇಕು, ಹೊಸ ಫ್ಯಾಕ್ಟ್ರಿಗಳು ಬರಬೇಕು. ಹಂಗಾಗಿ ಎಲ್ಲ ಓವರ್ಲೋಡ್ ಇದು ಜಿಂದಾಲ್ ಮೇಲೆ ಭಾಳ ಜನ ಅವಲಂಬಿತರಿದ್ದಾರೆ. ಪಕ್ಕದ ಸ್ಟೀಲ್ ಪ್ಲಾಂಟ್ಗಳಲ್ಲಿ ಇಲ್ಲಿ ನಮ್ಮ ಬಳ್ಳಾರಿಗೆ, ಸೊಂಡೂರಿಗೆ ಸ್ವಲ್ಪ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಬ್ಬರು ಇಲ್ಲೇ ಕೇಳ್ತಾ ಇದ್ದಾರೆ, ಜಿಂದಾಲಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಮನವಿ ಮಾಡ್ತಕ್ಕಂಥದ್ದು ನೀವು ಕೇಳಿ. ಫಸ್ಟು ಜಿಂದಾಲಲ್ಲಿ ಸಿಕ್ಕಿಲ್ಲ ಅಂತಂದರೆ ನೀವು ಬೆಂಗಳೂರಿಗೆ ಬರ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕಂತಕ್ಕಂಥ ಹೇಳಿದ್ದೀನಿ. ಬಟ್ ಸ್ಟಿಲ್ ಲಿಮಿಟೇಷನ್ಸ್ ಇದೆ. ಇವತ್ತು ನಿಮಗೆ ವಾಸ್ತವಾಂಶ ಹೇಳ್ಬೇಕಂತಂದರೆ 93%, 93% ಇನ್ನು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇದ್ದೀವಿ ನಾವು ಸುಮ್ಮನೆ ಏನೋ ಸುಳ್ಳು ಹೇಳಿ ನಾವು ಕೊಡಿಸ್ಬಿಡ್ತೀವಿ ಆಗುತ್ತಂತಕ್ಕಂಥದ್ದು ಸುಳ್ಳಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ಅ ಡಿಫಿಕಲ್ಟ್ ಟೈಮ್. ಎಂಪ್ಲಾಯ್ಮೆಂಟ್ ಈಸ್ ಆಲ್ವೇಸ್ ಎ ಸ್ಟ್ರಗಲ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ವುಡ್ ಕಂಟಿನ್ಯೂ ಆಲ್ಸೋ. ಬಟ್ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ವಿ ವಿಲ್ ಹಾನೆಸ್ಟ್ಲಿ ಟ್ರೈ ಟು ಗೆಟ್ ನಮ್ಮ ಲೋಕಲಿಟ್ಸ್ಗೆ
ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. ಕೊನೆಯ ದಿನಾಂಕ 12 ಏಪ್ರಿಲ್ ವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185ಗೆ.